ಆಗಸ್ಟ್ 29, 2023 ಗೋವಾದ ಪೋವರಿಯಂ ಪೊಲೀಸ್ ಸ್ಟೇಷನ್ಗೆ ಒಂದು ದೂರನ್ನ ಕೊಡಲಾಗುತ್ತದೆ. ಏನೆಂದರೆ, ನನ್ನ ಸಹೋದರಿ ಕಾಣೆಯಾಗಿದ್ದಾಳೆ, ದಯವಿಟ್ಟು ಅವಳನ್ನ ಹುಡುಕಿ ಕೊಡಿ ಎಂದು. ಹುಡುಗಿ ಕಾಣೆಯಾಗುವ ಪ್ರಕರಣಗಳು ಸರ್ವೇ ಸಾಮಾನ್ಯ ಎಂದು ಪ್ರಕರಣವನ್ನ ದಾಖಲಿಸಿಕೊಳ್ಳುತ್ತಿದ್ದ ಪೊಲೀಸರು ಆಕೆಯ ಹೆಸರನ್ನ ಕೇಳಿ ಒಂದು ನಿಮಿಷ ಗಾಬರಿಯಾಗುತ್ತಾರೆ. ಯಾಕೆಂದರೆ 2 ದಿನಗಳ ಹಿಂದೆಯಷ್ಟೇ ಆಕೆಯೇ ಪೊಲೀಸ್ ಸ್ಟೇಷನ್ಗೆ ಬಂದು ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟಿರುತ್ತಾಳೆ. ಆಗಸ್ಟ್ 29, 2023ರಲ್ಲಿ ಆಕೆ ಕೊಟ್ಟ ಕಂಪ್ಲೇಂಟ್ ಆದರೂ ಏನು? ನಂತರ ಆಕೆ ಯಾಕೆ ಕಾಣೆಯಾದಳು? ಯಾರಾದ್ರೂ ಕೊಲೆಯನ್ನ ಮಾಡಿದ್ರ ಅಥವಾ ಅವಳೇ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ಲ? ಅಷ್ಟಕ್ಕೂ ಆಗಸ್ಟ್ 29ರಂದು ನಡೆದಿದ್ದಾದರೂ ಏನು? ಈ ಎಲ್ಲ ಅಂಶಗಳನ್ನ ಈಗ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡೋಣ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಂದು ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಈ ಕಥೆಯ ನಾಯಕಿ ಕಾಮಾಕ್ಷಿ ಶಂಕರ್, 32 ವರ್ಷದ ವಯಸ್ಸಾಗಿರುವ ಈಕೆ ಮೂಲತಃ ಕರ್ನಾಟಕದವಳು. ಈಕೆ ಫ್ಯಾಷನ್ ಡಿಸೈನರ್ ಆಗಿ ಕೆಲಸವನ್ನ ಮಾಡುತ್ತಿದ್ದಳು. ಕರ್ನಾಟಕದಲ್ಲಿ ಫ್ಯಾಷನ್ ಡಿಸೈನರ್ ಆಗಿ ಕೆಲಸ ಸಿಗದಿದ್ದರಿಂದ ಅವಳು ಗೋವಾವನ್ನ ಆಯ್ಕೆ ಮಾಡಿದ್ದಳು. ಯಾಕೆಂದ್ರೆ ಗೋವಾದಲ್ಲಿ ಒಳ್ಳೆಯ ಸಂಬಳದ ಜೊತೆ ಅವಳಿಗೆ ಒಳ್ಳೆ ಫೆಸಿಲಿಟಿ ಕೂಡ ಸಿಗುತ್ತಿತ್ತು. ಇದರಿಂದ ಅವಳು ಗೋವಾದಲ್ಲಿಯೇ ವಾಸಿಸುತ್ತಿದ್ದಳು. ಗೋವಾದಲ್ಲಿ ಕಾಮಾಕ್ಷಿ 1 ವರ್ಷವನ್ನ ಕಳೆದ ನಂತರ ಆಕೆಗೆ ಪ್ರಕಾಶ್ ಎಂಬ 21 ವರ್ಷದ ಹುಡುಗ ಆಕೆಗೆ ಪರಿಚಯವಾಗುತ್ತಾನೆ. ಈ ಪರಿಚಯ ಸ್ನೇಹವಾಗಿ ನಂತರ ಪ್ರೀತಿಯಾಗಿ ಬದಲಾಗುತ್ತದೆ. ಈ ಪ್ರಕಾಶ್ ಮತ್ತು ಕಾಮಾಕ್ಷಿ ಇಬ್ಬರು 2 ವರ್ಷಗಳ ಕಾಲ ಪರಸ್ಪರ ಪ್ರೀತಿಸುತ್ತಾರೆ. ಹೀಗೆ ಹ್ಯಾಪಿಯಾಗಿದ್ದಂತಹ ಪ್ರಕಾಶ್ ಮತ್ತು ಕಾಮಾಕ್ಷಿ ನಡುವೆ ಆಗಾಗ ಸಣ್ಣ ಪುಟ್ಟ ಜಗಳವಾಗುತ್ತಿತ್ತು. ಈ ಜಗಳಕ್ಕೆ ಕಾರಣವೇನೆಂದರೆ, ಪ್ರಕಾಶ್ ಎಂಬಾತ ತುಂಬಾ ಪೊಸೆಸಿವ್ನೆಸ್ ಆಗಿದ್ದ ಮತ್ತು ತುಂಬಾ ಸಂಶಯವನ್ನ ಪಡುತ್ತಿದ್ದ ಮತ್ತು ಅಲ್ಲಿನ ಸ್ಥಳೀಯರು ಹೇಳುವ ಪ್ರಕಾರ ಹಣಕಾಸಿಗೆ ಇವರ ನಡುವೆ ಆಗಾಗ ಜಗಳವಾಗುತ್ತಿತ್ತು ಎನ್ನುವ ಮಾತಿದೆ. ಈ ಜಗಳ ವರ್ಷದಿಂದ ವರ್ಷಕ್ಕೆ ತಾರಕಕ್ಕೇರಿ ಇವರ ನಡುವೆ ಬ್ರೇಕಪ್ ಆಗುತ್ತದೆ. ಆದರೆ ಬ್ರೇಕಪ್ ಆದರೂ ಈ ಕಾಮಾಕ್ಷಿಯನ್ನ ಪ್ರಕಾಶ್ ಸುಮ್ಮನೆ ಬಿಡೋದಿಲ್ಲ. ಆಕೆಯ ಮನೆಗೆ ಆಗಾಗ ಹೋಗಿ ಕಿರುಕುಳವನ್ನ ನೀಡುತ್ತಿರುತ್ತಾನೆ. ಇದರಿಂದ 1 ವರ್ಷಗಳ ಕಾಲ ಬೇಸತ್ತಂತಹ ಕಾಮಾಕ್ಷಿ ಆಗಸ್ಟ್ 29, 2023ರಂದು ಮಾಪೂಸ ಎಂಬ ಪೊಲೀಸ್ ಠಾಣೆಗೆ ದೂರನ್ನ ನೀಡುತ್ತಾಳೆ. ಈ ದೂರಿನ ಮೇರೆಗೆ ಪ್ರಕಾಶನನ್ನ ಕರೆಸಿದಂತಹ ಪೊಲೀಸರು ಅವನಿಗೆ ವಾರ್ನಿಂಗ್ ಅನ್ನ ಕೂಡ ಕೊಡುತ್ತಾರೆ ಮತ್ತು ಲಿಖಿತ ರೂಪದಲ್ಲಿ ಅವನು ಅವಳಿಗೆ ತೊಂದರೆಯನ್ನ ಕೊಡಬಾರದು ಎಂದು ಬರೆಸಿಕೊಳ್ಳುತ್ತಾರೆ. ಇದನ್ನ ಮುಗಿಸಿಕೊಂಡು ಕಾಮಾಕ್ಷಿ ತನ್ನ ಮನೆಗೆ ಹೋಗುತ್ತಾಳೆ. ಅದೇ ದಿನ ರಾತ್ರಿ 9 ಗಂಟೆಗೆ ಆಕೆಯ ಮನೆಗೆ ಹೋದಂತಹ ಪ್ರಕಾಶ್ ಅವಳ ಜೊತೆ ಜಗಳವನ್ನ ಮಾಡಲು ಶುರು ಮಾಡುತ್ತಾನೆ. ಹೀಗೆ ಮಾತಿಗೆ ಮಾತು ಬೆಳೆದು ಅಡುಗೆ ಮನೆಯ ಚಾಕುವಿನಿಂದ 20 ಬಾರಿ ಆಕೆಗೆ ಚುಚ್ಚಿ ಸಾಯಿಸುತ್ತಾನೆ. ಈ ಬಾಡಿಯನ್ನ ನಾನು ಇಲ್ಲಿಯೇ ಬಿಟ್ಟರೆ ನಾನು ಸಿಕ್ಕಿ ಬೀಳುತ್ತೇನೆ ಎಂದು ತಿಳಿದು ಅವನು ತನ್ನ ಸ್ನೇಹಿತನಾದ ನಿರುಪಾದಿ ಕಡಕಲ್ ಎಂಬ ಸ್ನೇಹಿತನ ಸಹಾಯವನ್ನ ಬಳಸಿಕೊಂಡು ಆ ಹೆಣವನ್ನ ಗೋಣಿ ಚೀಲದಲ್ಲಿ ಹಾಕಿ ಅದನ್ನ ಬಂಧಿಸಿ ನಂತರ ಕಾರಿನ ಡಿಕ್ಕಿಗೆ ಹಾಕುತ್ತಾರೆ. ನಂತರ ಅಲ್ಲಿಂದ ಗೋವಾ ಮತ್ತು ಮಹಾರಾಷ್ಟ್ರದ ಗಡಿಯಾಗಿರುವ ಅಂಬಲಿ ಘಾಟ್ಗೆ ಈ ಹೆಣವನ್ನ ತೆಗೆದುಕೊಂಡು ಹೋಗುತ್ತಾರೆ. ನಂತರ ಆ ಬಾಡಿಯನ್ನ ಕಾರಿನ ಡಿಕ್ಕಿಯಿಂದ ಹೊರತೆಗೆದು 50 ಅಡಿಯ ಕಂದಕಕ್ಕೆ ಆ ಹೆಣವನ್ನ ಎಸೆಯುತ್ತಾರೆ. ನಂತರ ಏನು ಹಾಗೆ ಇಲ್ಲ ಎಂಬಂತೆ ಅವರು ತಮ್ಮ ತಮ್ಮ ಮನೆಗಳಿಗೆ ಹೋಗಿ ಸೆಟಲ್ ಆಗುತ್ತಾರೆ. ಆದರೆ ಇದಾದ 2 ದಿನಗಳ ಬಳಿಕ ಕಾಮಾಕ್ಷಿಯ ಸಹೋದರ ಆಕೆಗೆ ಫೋನ್ ಅನ್ನ ಮಾಡುತ್ತಾನೆ. ಆದರೆ ಫೋನ್ ನಾಟ್ ರೀಚಬಲ್ ಬರುತ್ತದೆ. ಇದರಿಂದ ಅನುಮಾನಗೊಂಡಂತಹ ಕಾಮಾಕ್ಷಿ ಸಹೋದರ ಗೋವಾಗೆ ಹೋಗುತ್ತಾನೆ. ನಂತರ ಅಲ್ಲಿನ ಅಕ್ಕಪಕ್ಕದವರನ್ನ ವಿಚಾರಿಸಿದಾಗ ಅವರು ಕೂಡ 2 ದಿನಗಳಿಂದ ಕಾಮಾಕ್ಷಿ ಕಾಣುತ್ತಿಲ್ಲ ಎಂಬ ಸ್ಟೇಟ್ಮೆಂಟ್ ಅನ್ನ ಕೊಡುತ್ತಾರೆ. ಇದರಿಂದ ತಕ್ಷಣವೇ ಕಾಮಾಕ್ಷಿ ಸಹೋದರ ಗೋವಾದ ಪೋವರಿಯಂ ಪೊಲೀಸ್ ಸ್ಟೇಷನ್ಗೆ ಒಂದು ಕಂಪ್ಲೇಂಟ್ ಅನ್ನ ಕೊಡುತ್ತಾರೆ. ಈಗಾಗಲೇ ಕಾಮಾಕ್ಷಿ ಪ್ರಕಾಶ್ನ ವಿರುದ್ಧ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದರಿಂದ ಪೊಲೀಸರಿಗೆ ಪ್ರಕಾಶ್ನ ಮೇಲೆ ನೇರವಾಗಿ ಅನುಮಾನ ಬರುತ್ತದೆ. ಮೊದಲು ಪ್ರಕಾಶ್ನನ್ನ ಕರೆಸಿದ ಪೊಲೀಸರು ಒಳ್ಳೆ ರೀತಿಯಲ್ಲಿಯೇ ಕೇಳುತ್ತಾರೆ. ಆದರೆ ಅವನು ಬಾಯಿಯನ್ನ ಬಿಡೋದಿಲ್ಲ. ನಂತರ ಪೊಲೀಸರು ಪೊಲೀಸರ ಭಾಷೆಯಲ್ಲಿಯೇ ಕೇಳುತ್ತಾರೆ. ಆಗ ಎಲ್ಲವನ್ನ ಈ ಪ್ರಕಾಶ್ ಒಪ್ಪಿಕೊಳ್ಳುತ್ತಾನೆ. ನಂತರ ಅವನ ಸ್ಟೇಟ್ಮೆಂಟ್ ನ ಪ್ರಕಾರ ಗೋವಾ ಮತ್ತು ಮಹಾರಾಷ್ಟ್ರದ ಗಡಿಯಾಗಿರುವ ಅಂಬೋಲಿ ಘಾಟ್ಗೆ ಪೊಲೀಸರು ಪ್ರಕಾಶ್ನ ಸಮೇತ ಹೋಗುತ್ತಾರೆ. ನಂತರ ಅವನು ಹೇಳಿದ ಪ್ರಕಾರ ಆ ಕಂದಕವನ್ನ ಹುಡುಕಲು ಶುರು ಮಾಡುತ್ತಾರೆ. ಈಗಾಗಲೇ 2 ದಿನಗಳನ್ನ ಕಳೆದಿದ್ದರಿಂದ ಬಾಡಿಯಲ್ಲಿ ಸ್ಮೆಲ್ ಜಾಸ್ತಿಯಾಗಿ ಬರುತ್ತಿರುತ್ತದೆ. ನಂತರ ಇದನ್ನ ಪೋಸ್ಟ್ ಮಾರ್ಟಮ್ ಮತ್ತು ಫರೆನ್ಸಿಕ್
ಫಾರೆನ್ಸಿಕ್ಗೆ ಕಳಿಸಿದಂತಹ ಪೊಲೀಸರು ಪ್ರಕಾಶ್ನ ಮೇಲೆ ಎಫ್ಐಆರ್ ಅನ್ನ ರಿಜಿಸ್ಟರ್ ಮಾಡಿಕೊಳ್ಳುತ್ತಾರೆ. ಇದಾದ ನಂತರ 20 ದಿನಗಳ ನಂತರ ಫಾರೆನ್ಸಿಕ್ ರಿಪೋರ್ಟ್ ಬರುತ್ತದೆ. ಫಾರೆನ್ಸಿಕ್ ರಿಪೋರ್ಟ್ ಹೇಳುವ ಪ್ರಕಾರ 20 ಬಾರಿ ಚಾಕುವಿನಿಂದ ಹಿರಿದು ಸಾಯಿಸಲಾಗಿದೆ ಎಂಬ ಒಂದು ರಿಪೋರ್ಟ್ ಕೂಡ ಬರುತ್ತದೆ. ಈ ಎಲ್ಲಾ ರಿಪೋರ್ಟ್ ಗಳನ್ನ ಪೊಲೀಸರು ಈಗ ಕೋರ್ಟ್ ನಲ್ಲಿ ಸಬ್ಮಿಟ್ ಮಾಡಿದ್ದಾರೆ. ಈ ಕೇಸ್ ಇನ್ನು ಕೋರ್ಟ್ ನಲ್ಲಿ ನಡೆಯುತ್ತಿದ್ದು ಮುಂದೇನಾಗುತ್ತದೆ ಎಂಬುದನ್ನ ಇನ್ನು ಕಾದು ನೋಡಬೇಕು. ವೀಕ್ಷಕರೇ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅನ್ನೋದನ್ನ ಕಮೆಂಟ್ ಮಾಡಿ. ಹಾಗೆ ಇದೇ ತರದ ಮೋರ್ ಕಂಟೆಂಟ್ ಗಾಗಿ ನಮ್ಮ ಪೇಜ್ ನ ಫಾಲೋ ಮಾಡಿ.